ಆರ್ಡರ್ ಹೌದು. ಅದು ಬೇರೆ ಬೇರೆ ಸ್ಕೇಲ್ ಇದೆ, ಸ್ಕೇಲ್ ಪ್ರಕಾರ ಕೊಡ್ತಾರೆ. ಯಾಕಂದರೆ ಈ ಸರಿ ಗೇಟ್ಸು ಜಾಸ್ತಿ ಆಗಿದೆ, ಅದು ನಾವು ಲೆಕ್ಕ ಮಾಡಬೇಕು. ಬಟ್ ಅದು ಗೌರ್ಮೆಂಟ್ ಆರ್ಡರ್ ಇದೆ, ಆ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಗೌರ್ಮೆಂಟ್ ಆರ್ಡರ್ 2 ಭಾಗ ಇದೆ. ಒಂದು ಬಂದೋಬಸ್ತು ಇದೆ, ಇನ್ನೊಂದು ನಾನು ನಿಮಗೆ ಹೇಳಿದರೆ ಗೇಟ್ಸ್ ಜಾಸ್ತಿ ಓಪನ್ ಆಗ್ತಾ ಇದೆ. ಸೊ ಅಲ್ಲಿ VIP ಸೆಕ್ಯೂರಿಟಿದು ಒಂದು ಇಕ್ವಿಪ್ಮೆಂಟ್ಸ್ದು ಸ್ವಲ್ಪ ರೇಟ್ ಬೇರೆ ಇದೆ. ಸೊ ಆ ರೇಟ್ದು ಲೆಕ್ಕ ಮಾಡಿ ಅವ್ರು ಕೊಡ್ತೇವೆ. ಪೊಲೀಸ್ ಇಲಾಖೆಗೆ KSC ಲಾಸ್ಟ್ ಟೈಮಿಂದ ಸುಮಾರು 7 ಕೋಟಿ ಬ್ಯಾಲೆನ್ಸ್ ಇತ್ತು, ಅದೀಗ ಎಲ್ಲ ಕ್ಲಿಯರ್ ಆಗಿದೆ. ಕೆಲವು ಲಾಸ್ಟ್ ಅಮೌಂಟ್ ಸ್ವಲ್ಪ ಓಪನ್, ಅದನ್ನು ನಾವು ರಿಕನ್ಸಿಲೇಷನ್ ಆಗಿದೆ. ನಮ್ಮದು ಅವ್ರದ್ದು ಫಿಗರ್ ರಿಕನ್ಸಿಲೇಷನ್, ಬಟ್ ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ. ನಾನು ಟಿಕೆಟ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಎಷ್ಟು ವರ್ಷ ಇದೆ ಅನ್ನೋದು ನಾನು ಹೇಳಲಿಕ್ಕೆ ಆಗಲ್ಲ. ಯಾಕೆ ನಾನು ಸೆಕ್ಯೂರಿಟಿ ಬಗ್ಗೆ ಅಷ್ಟೇ ಹೇಳ್ಬೋದು. ಸಾಧ್ಯ ಇದ್ದರೆ ಕಳೆದ ಬಾರಿ ಭದ್ರತೆ ಮಾಡ್ಕೊಂಡಿದ್ದಂಥ ಬಂದೋಬಸ್ತ್ ಸ್ಕೀಮಿಗೂ ಈ ಸಲ ನೀವು ಮಾಡ್ಕೊಂಡಿರುವಂಥ ಸ್ಕೀಮಿಗೂ ಡಿಫ್ರೆನ್ಸಸ್ ಏನಿದೆ, ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ? ಇದರಲ್ಲಿ ಮುಖ್ಯವಾಗಿ ಭದ್ರತೆ ಸ್ಕೀಮ್ಗಿಂತ ಸೆಕ್ಯೂರಿಟಿ ನನ್ನ ಎಕ್ಸ್ಪರ್ಟ್ ಕಮಿಟಿ ಏನಿತ್ತು, ಆ ಎಕ್ಸ್ಪರ್ಟ್ ಕಮಿಟಿ ಅವ್ರ ರೆಕಮೆಂಡೇಷನ್ ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಫ್ರೀ ಇರಬೇಕು ಒಂದು. ಎರಡನೇದು ಇವ್ಯಾಕ್ಯುಯೇಷನ್ ಸಿಸ್ಟಮ್, ಸ್ಪೆಷಲಿ ಆ್ಯಂಬುಲೆನ್ಸಸ್ ಮತ್ತು ಫೈರ್ ಎಕ್ವಿಪ್ಮೆಂಟ್ಸ್, ಅದರದ್ದು ಕ್ಲಿಯರ್ ಪ್ಯಾಸೇಜ್ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಕಂಟಿನ್ಯೂಸ್ ನಮ್ಮ ಆಫೀಸರ್ಸ್ ಅವರು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ, ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿ, ಆ್ಯಂಬುಲೆನ್ಸ್ಗೆ ಯಾವ ರೀತಿ ದಾರಿ ಕೊಡಬೇಕು, ಅಲ್ಲಿ ಟ್ರಾಫಿಕ್ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಗೇಟ್ಸ್ ಎಕ್ಸ್ಟ್ರಾ ಆಗಿದೆ, ಗೇಟ್ಸಲ್ಲಿ ಎಷ್ಟು ಜನ ಒಂದು ಗೇಟಿಂದ ಒಳಗೆ ಹೋಗ್ಬೋದು ಅದು ಲೆಕ್ಕ ಮಾಡಿ, PWD ಅವರು ನಮಗೆ ಹೋಲ್ಡಿಂಗ್ ಏರಿಯಾದು ಲೆಕ್ಕ ಮಾಡ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನ್ಯಾಚುರಲ್ ಆಗಿ ನಮ್ಮದು ಬಂದೋ ಸ್ಕೀಮ್ ಇನ್ಕ್ರೀಸ್ ಆಗಿದೆ, ಅಂದರೆ ನಮ್ಮ ಸ್ಟ್ರೆಂತ್. ಸೊ ಸರಾಸರಿ ಡಬಲ್ ದಿ ಸ್ಟ್ರೆಂತ್ ಆಗಿದೆ ಏನು ಮೊದಲೇ ಮಾಡ್ತಿದ್ವಿ. ಸೊ ಇದರಲ್ಲಿ ಏನು ನಮ್ಮದು ಎಕ್ಸ್ಟ್ರಾ ಗೇಟ್ಸ್, ಎಕ್ಸ್ಟ್ರಾ ಪ್ಯಾಸೇಜಸ್ ಅಂದರೆ ಆ್ಯಂಬುಲೆನ್ಸಸ್, ಇದರಲ್ಲಿ 9 ಆ್ಯಂಬುಲೆನ್ಸ್ ಇದೆ ಸುತ್ತಮುತ್ತ, 4 ಒಳಗಡೆ ಆ್ಯಂಡ್ 5 ಔಟ್ಸೈಡ್. ಮತ್ತು ಟ್ರಯಡ್ ಸೆಂಟರ್, ಆಮೇಲೆ ಫೈರ್ದು ಫೈರ್ ವೆಹಿಕಲ್ಸ್ ಇದೆ ಎಲ್ಲ. ಆಲ್ಮೋಸ್ಟ್ 9 ಆ್ಯಂಬುಲೆನ್ಸ್ ಇದೆ. ಫೈರು ಅವರು ದೊಡ್ಡವು 2 ವೆಹಿಕಲ್ಸು, ಚಿಕ್ಕವು 4 ವೆಹಿಕಲ್ಸು, ಮತ್ತು ಹ್ಯಾಂಡ್ ಹೆಲ್ಡ್ ಎಕ್ಸ್ಟಿಂಗ್ವಿಷರ್ಸು ಆ್ಯಂಡ್ ಅಗ್ನಿ ಬೈಕ್ಸು ಅವರು ಲೆಕ್ಕ ಮಾಡಿ, ಅವರು ಏರಿಯಾ ಮತ್ತು ಸೀಟಿಂಗ್ ಕೆಪಾಸಿಟಿ ನೋಡ್ಕೊಂಡು ಅವ್ರು ಹಾಕಿದ್ದಾರೆ. ಸೊ ಇದು ಎಲ್ಲದಕ್ಕೆ ಪೊಲೀಸ್ ಕಾಂಪೊನೆಂಟ್ ಇರ್ತದೆ. ಅದಕ್ಕೋಸ್ಕರ ನಮ್ಮದು ಇನ್ಕ್ರೀಸ್ ಬಂದೋಬಸ್ತ್ ಆಗಿದೆ. ಪ್ಲಸ್